ಕೂರ್ಮೋ ಹರಿರ್ಮಾಂ ನಿರಯಾದಶೇಷಾತ್. ಕೂರ್ಮ ನಾಮಕ ಭಗವಂತನು ಅವತಾರ ಮಾಡಿದ ದಿವಸ ವೈಶಾಖ ಶುದ್ಧ ಪೂರ್ಣಿಮಾ ದಿನದಂದು ದೇವತೆಗಳು ದೈತ್ಯರು ಅಮೃತವನ್ನು ಪಡೆಯುವುದಕ್ಕೋಸ್ಕರವಾಗಿ ಮಂದರ ಪರ್ವತವನ್ನು ಗರುಡದೇವರ ಮೇಲೆ ಹೊತ್ತಿಸಿಕೊಂಡು ಕ್ಷೀರಸಾಗರದ ಮಧ್ಯದಲ್ಲಿ ಇಟ್ಟು ಅದನ್ನು ಕಡಿಯುವಾಗ ಆ ಮಂದರ ಪರ್ವತ ಕ್ಷೀರಸಾಗರದಲ್ಲಿ ಮುಳುಗಿ ಮುಳುಗಿ ಹೋಗುವ ಸಂದರ್ಭದಲ್ಲಿ ಕೆಳಗಡೆಯಿಂದ ಕೂರ್ಮರೂಪಿಯಾದ ಭಗವಂತ ಬಂದು ಅದನ್ನು ತನ್ನ ಬೆನ್ನು ಮೇಲೆ ಧಾರಣೆ ಮಾಡಿದ್ದಾನೆ. ನಿದ್ರಾಲೋಹೋ ಕಮಠಾಕೃತೆ ಭಗವತಃ ಶ್ವಾಸಾನಿಲ ಪಾಂತುವಃ ಎಂದು ಹೇಳಿದ ಹಾಗೆ ಚಿಕ್ಕ ಬಾಲಕರ ಬೆನ್ನು ಮೇಲೆ ಸಾವಕಾಶವಾಗಿ ಕೈಯನ್ನು ಆಡಿಸಿದಾಗ ಅವರಿಗೆ ಹೇಗೆ ನಿದ್ರೆ ಬರಬೇಕೋ ಹಾಗೆ ಮಹತ್ತರವಾದ ದೊಡ್ಡದಾದ ಪರ್ವತ ಕೂರ್ಮರೂಪಿಯಾದ ಭಗವಂತನ ಮೇಲೆ ಅದನ್ನು ಮಥನ ಮಾಡಿದಾಗ ದೇವರಿಗೆ ಮೆಲ್ಲಗೆ ಕಂಡೂಯನ ಮಾಡಿದ ಹಾಗಾಯಿತಂತೆ ಕೂರ್ಮರೂಪಿಯಾದ ಭಗವಂತನ ಬೆನ್ನು ಮೇಲೆ. ಅದರಿಂದ ಸ್ವಲ್ಪ ನಿದ್ರೆ ಬಂದವರ ಹಾಗೆ ಪರಮಾತ್ಮ ನಾಟಕ ಮಾಡಿ ಜೋರಾಗಿ ಒಂದು ಬಾರಿ ಉಸಿರನ್ನು ಎಳೆದು ಹೊರಗಡೆ ಬಿಟ್ಟಿದ್ದಾನೆ. ಅದರ ಸಂಸ್ಕಾರದ ವಶವಾಗಿ ಇವತ್ತಿಗೂ ಕೂಡ ಸಮುದ್ರ ಜೋರಾಗಿ ನೀರನ್ನು ತೆರೆಗಳನ್ನು ಒಳಗಡೆ ಎಳೆದು ಮತ್ತೆ ಹೊರಗಡೆ ಬಿಡ್ತದೆ. ಅಂತಹ ನಮ್ಮ ಎಲ್ಲ ಪಾಪಗಳನ್ನು ಕಳೆಯುವಂತಹ, ನರಕಗಳಿಂದ ನಮಗೆ ಮೋಕ್ಷವನ್ನು ಕೊಡುವಂತಹ, ಅನಂತ ಜ್ಞಾನ ಅನಂತ ಸುಖಪೂರ್ಣನಾದ ಆ ಕೂರ್ಮರೂಪಿಯಾದ ಭಗವಂತ ನಮಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ಮಾಡಲಿ. ಆ ಕೂರ್ಮಾವತಾರವು 2 ಬಾರಿ ನಡೆದಿದೆ. ವೈಶಾಖ ಶುಕ್ಲ ಪೂರ್ಣಿಮಾ ದಿನದಂದು, ಜ್ಯೇಷ್ಠ ಶುಕ್ಲ ದ್ವಾದಶಿಯ ಸಂಜೆಯಲ್ಲೂ ಕೂಡ ವಯೋಸ್ವತ ಮನ್ವಂತರದಲ್ಲಿ 1 ಬಾರಿ ಮತ್ತು ವಯೋಸ್ವತ ಮನ್ವಂತರದಲ್ಲೇನೆ 2ನೇ ಬಾರಿಯೂ ಕೂಡ ಕೂರ್ಮಾವತಾರ ಆಯಿತು ಅಂತ ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಈ ಕೂರ್ಮರೂಪಿಯಾದ ಭಗವಂತನ ಒಂದು ವಿಶೇಷವಾದ ಸೇವೆಯನ್ನು, ಆ ಭಗವಂತನ ಪೂಜೆಯನ್ನು ಮಾಡುವುದರಿಂದ ಅವತ್ತಿನ ದಿವಸ ಸೀರೆ ಪಂಚೆ ಬಾಗಿಣವನ್ನು ದಾನ ಮಾಡುವುದರಿಂದ ಕನ್ಯೆಯರಿಗೆ ಬೇಗನೆ ವರನ ಪ್ರಾಪ್ತಿಯಾಗಿ ಅವರ ವಿವಾಹ ಅನ್ನೋದು ಸಂಭವಿಸುತ್ತದೆ. ಅಂತಹ ಕೂರ್ಮರೂಪಿಯಾದ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.